ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್. ಇವತ್ತಿಂದ ಹಳ್ಳಿ ಜೀವನ ಅನ್ನೋದ್ರ ಜೊತೆಗೆ ಬೇರೆ ಬೇರೆ ವೀಡಿಯೋಸ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಪ್ಪ. ಅದನ್ನು ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೂ ಒಂದೊಂದು ಸ್ವಲ್ಪ ಬೇರೆ ಬೇರೆ ವೀಡಿಯೋಸ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗೆ ಸಪೋರ್ಟ್ ಮಾಡ್ರಪ್ಪ. ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡ್ತಿದ್ರು ಇನ್ನು ಮುಂದೆ ಹಂಗೆ ಸಪೋರ್ಟ್ ಮಾಡ್ರಪ್ಪ. ಇವತ್ತಿನ ಸ್ಟೋರಿ ಬಂದು ಜಿಪ್ಪುನ ಅತ್ತೆ ಅಂತ. ಒಬ್ಬ ಜಿಪ್ಪುನ ಅತ್ತೆ ಹತ್ರ ಸೊಸೆ ಆದಳು ಏನೆಲ್ಲ ಕಷ್ಟ ಅನುಭವಿಸ್ತಾಳೆ, ಯಾವ ರೀತಿ ಇದಾಗ್ತಾರೆ ಅಂತನ ಸ್ಟೋರಿ ಇದೆ. ಪ್ಲೀಸ್ ಎಲ್ಲ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಲಲ್ತಿ ಲಲ್ತಿ ಬಾರ ಇಲ್ಲಿ, ಏನೇ ಮಾಡ್ತಾ ಇದೆಯಾ ಒಳಗಡೆ ಸೇರ್ಕೊಂಡು? ಈ ಮುದುಕಿ ಒಬ್ಳು ಹಾಳಾದಳು. ಯಾವಾಗಲೂ ಬಡ್ಕತಾನೇ ಇರ್ತಾಳೆ. ಉಂಬಕ್ಕೆ ಕೊಡಲ್ಲ, ತಿಂಬಕ್ಕೆ ಕೊಡಲ್ಲ. ಏನಾದರೂ ಒಂದು ಒಳ್ಳೇದು ಮಾಡ್ಕೊಂಡು ತಿಂಬನ ಅಂದರೆ ಬಡ್ಕತಾ ಇರ್ತಾಳೆ. ಅದೇನು ಜಿಪ್ನೆ ಮಾಡಿ 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 ಅವಳು ಎದೆ ಮೇಲೆ ಹಾಕೊಂಡು ಹೋಗ್ತಾಳೆ ಏನೋ ಎಲ್ಲನ. ಏನತ್ತೆ ಕರೆದಿದ್ದು? ಒಳಗಡೆಗೆ ಅಡುಗೆ ಮಾಡ್ತಾ ಇದ್ದೆ. ಏನೋ ಬೈಕೋತಿರೋ ಥರ ಇತ್ತು. ಇಲ್ಲ ಅತ್ತೆ, ನಾನೇನು ಬೈಕೋತಾ ಇರಲಿಲ್ಲ. ಸರಿ, ಏನು ಅಡುಗೆ ಮಾಡ್ತಾ ಇದೆಯಾ? ಇನ್ನೇನು ಮಾಡೋಣತ್ತೆ, ಡೈಲಿ ಮಾಡೋ ಥರನೇ ಸೆಪ್ಪೆಸರು ಮುದ್ದೆ ಮಾಡ್ತಾ ಇದ್ದೆ ಕಣತ್ತೆ. ಹಾಂ, ಮುದ್ದೆನ ಒಂದಿಷ್ಟು ಕಮ್ಮಿ ಮಾಡು. ರಾಗಿ ಸುಮ್ಮನೆ ದಿನ ಅರ್ಧ ಚೆಂಡು ಮುದ್ದೆನ ಎಸೆದಾಗೈತಿ. ಇವತ್ತು ಹೆಂಗೆ ಮಾಡಬೇಡ, ಇನ್ನೂ ಅರ್ಧ ಚೆಂಡು ಕಮ್ಮಿ ಅಮ್ಮ ಥರನೇ ಮಾಡು. ಹಂಗೇನಾ? ಸೆಪ್ಪೆಸರಿಗೆ ಉಪ್ಪೊಂದಿಷ್ಟು ಕಮ್ಮಿ ಹಾಕು. ಉಪ್ಪಿನ ರೇಟ್ ನೋಡಿದರೆ 10 ರೂಪಾಯಿ 12 ರೂಪಾಯಿ ಪ್ಯಾಕೆಟ್ ಹಾಕಿ ಕುಂತೈತಿ. ನೀನೇನು ಉಪ್ಪಾದ್ರೂ ಹಾಕ್ಯಂಡು ತಿಂಬನ ಅಂತ ಒಟ್ಟು ಹಾಕ್ಯಂತೀಯ. ಒಂದಿಟ್ಟು ಕಮ್ಮಿ ಹಾಕೋದು ಕೆಲವು ಉಪ್ಪ. ಇವತ್ತು ಒಂದು ಉಪ್ಪನ್ನು ಹಾಕೊಂಡು ತಿನ್ನೋಕೆ ಬಿಡಲ್ಲ ಅಂತೇಳಿ. ಇವಳು ಎಂತ ಇವಳು. ಏನೋ ಕೊಣ್ಕೊಂತಿದ್ಯಾ? ಏನಿಲ್ಲ ಕಣತ್ತೆ, ನಾನೇನು ಅಂದಿಲ್ಲ. ಸರಿ, ಹೋಗಿ ಮುದ್ದೆನೂ ಸೆಪ್ಪೆಸ ಮಾಡು. ಅನ್ನ ಏನು ಮಾಡಬೇಡ ಅತ್ತೆ. ಅನ್ನ ಮಾಡಿಲ್ಲ ಅಂದರೆ ನಿನ್ನ ಮಗ ಬೈತಾರೆ. ಸರಿ, ಅವನಿಗೆ ಒಂದು ಗುಕ್ಕಿಕ್ಬೇಕು ನೀನು. ಎಷ್ಟೋಳು ಒಂದು ಈಸೆ ಸಕ್ಕಿ ಇಕ್ಬಿಡು. ಅವನೊಬ್ಬನು ಪೂರ್ತಿನ. ನಾವು ಒಂದು ಇಟ್ಟಿಟ್ಟು ಮುದ್ದೆನೇ ತಿನ್ಕೊಂಬಂದು ಸಾಕು. ಅತ್ತೆ, ನಾನು ಅನ್ನ ಹೇಳ್ದಷ್ಟು ಕೇಳು. ನಾವೇನು ಅಲ್ಲೇನು ಕಡ್ದೇನು ಕಟ್ಟೆ ಹಾಕಲ್ಲ. ನಮ್ಗೆ ಎಷ್ಟು ಬೇಕೋ ಬದುಕೋಕ್ಕೆ ಅಷ್ಟು ತಿಂದರೆ ಸಾಕು. ಒಂದಿಟ್ಟು ಮುದ್ದೆ ತಿಂದರೆ ಸಾಕಾಗುತ್ತೆ. ಅನ್ನ ಏನು ಬೇಡ. ಅವ್ನು ಪೂರ್ತಿ ಒಂದು ಈಸೆ ಸಿಕ್ಕು. ಸರಿ ಕಾಣತ್ತೆ. ಯಾಕೆ ಲಲ್ತಿ ಇಷ್ಟು ಸಪ್ಪಗೆ ಬರ್ತಾ ಇದೆಯಾ? ಏನಾಯ್ತೆ? ನಿಮ್ಮ ಅತ್ತೆ ಏನು ಬೈದಿದ್ರೇನೆ? ಬಾತ, ಆ ಗೊಸ್ಲಿಯಿಂದ ನಮಗೆ ನೆಮ್ಮದಿನೇ ಇಲ್ಲ ಅತ್ತ. ಯಾಕೆ, ಏನು ಮಾಡಿದ್ಲೆ ನಿಮ್ಮ ಅತ್ತೆ ಅಂತದು? ಬಾರೆ ಅತ್ತ, ಒಂದು ಒಳ್ಳೇದು ಉಂಬಕ್ಕೆ ಬಿಡಲ್ಲ, ಒಂದು ಒಳ್ಳೇದು ಉಡಕ್ಕೆ ಬಿಡಲ್ಲ. ಇನ್ನೇನಕ್ಕೆ ಎಷ್ಟಿದ್ರೆ ಏನು ಅಡುಗೆ ಮಾಡಿದ್ಯಾ ಇವತ್ತು? ನಾನು ತರಕಾರಿ ಸಾಂಬಾರು ಮಾಡಿದ್ನಮ್ಮ. ನೀನೇನು ಮಾಡಿದ್ದೆ? ಇನ್ನೇನೆ ಇರುತ್ತಲ್ಲ ಡೈಲಿ ಮಾಡೋದೇನೆ, ಸೆಪ್ಪೆಸರು ಮುದ್ದೆ. ಇನ್ನೇನು ಅನ್ನನೂ ಇಲ್ಲ, ಅದ್ರ ಜೊತೆಗೆ ಒಂದಿಷ್ಟು ಉಪ್ಪು ಹಾಕ್ಯಂಡು ನಿಮ್ಮಂಗಿಲ್ಲ. ಬರೀ ನೀರಿಗೆ ಮುದ್ದೆ ಎತ್ಕೊಂಡು ಉಂಡಂಗಿರುತ್ತೆ ಅಷ್ಟೇ. ಅಲ್ಲ, ನೋಡಿದ್ರೆ ನಮ್ಮ ಇಡೀ ಊರಿಗೆ ಶ್ರೀಮಂತರಮ್ಮ ನೀವು. ಅಂಥದ್ರಲ್ಲಿ ಯಾಕೆ ಹಂಗೆ ಮಾಡ್ತೈತೆ ನಿಮ್ಮ ಅತ್ತೆ? ಅವಳು ಸತ್ತಾಗೆಲ್ಲ ಓದ್ಕೊಂಡು ಹೋಯ್ತಾಳಂತೆ, ಅದಕ್ಕೇನ ಹಂಗೆ ಮಾಡ್ತಾ ಇದ್ದಾಳೆ. ಬಾ, ನಮ್ಮನೆಗೆ ಊಟ ಮಾಡಿವಿಂತೆ. ಇನ್ನೇನು ಮಾಡ್ತೈತ? ಹ್ಞೂ ಕಣೆ, ಅದಕ್ಕೆ ಬಂದೆ. ಏನನ್ನ ಇದ್ರೆ ಕೊಡ್ತಾಳೇನೋ ತಿಂಬಕ್ಕೆ ಅಂತಾನೆ. ಬಾ, ನನಗೆ ಹೊಟ್ಟೆ ತಿಕ್ಕೊಡು ಒಂದಿಷ್ಟ. ಅನ್ನ ಉಂಡು ಯೋಸ್ತಿನ ಆಯ್ತು ಅಲ್ಲೇ. ನಾನು ಒಂದಿಷ್ಟು ತರಕಾರಿ ಸಾರು ಬಿಟ್ಟು ಅನ್ನ ಇಟ್ಕೊಡ್ಬಾರಮ್ಮ. ಸರಿ ನಡಿಯಮ್ಮ ಅತ್ತ, ಇನ್ನೇನು ಮಾಡ್ತೀಯ ಅಂತ ಅತ್ತೆ ಇದ್ದಾಗ ನಾನೇ ಇಟ್ಕೊಡ್ತೀನಿ ಉಂಬಿವಂತೆ. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಇವಳು ನಮ್ಮ ಮನೆ ಬಿಡ್ತಾಳ? ನಮ್ಮ ಮನೆ ಹಾಳು ಮಾಡಾಕ್ತಾಳೆ. ಅದಕ್ಕೆ ಬಂದವಳೇನೋ ನಮ್ಮ ಮನೆಗಿಷ್ಟು. ಅದಕ್ಕೆ ಬಂದು ಸೇರ್ಕೊಂಡವಳು ನಮ್ಮ ಮನೆಗೆ ಅನಿಸುತ್ತೆ. ಅಯ್ಯೋ ದೇವ್ರೆ. ಲಲ್ತಿ ಬಾರೆ ಇಲ್ಲಿ. ಹಾಂ, ಯಾಕತ್ತೆ? ಏನಾಯ್ತತ್ತೆ ಹಿಂಗೆ ಕರಿತಾ ಇದ್ದೀರಾ? ಅಷ್ಟೊಂದು ಎಣ್ಣೆ ಒಯ್ದು ದೀಪ ಹಚ್ಚಿದ್ಯಲ್ಲೇ, ಹಿಂಗೇನು ಬುದ್ಧಿಗಿದ್ದಿ ಐತೆ ಇಲ್ವೇ? ನಮ್ಮ ಮನೆ ಏನು ಬಿಡಬೇಕಂತ ಇದೆಯೋ ಇಲ್ಲ ಏನ ಒಂದೇ ದಿನ ಮುಳುಗಿಸ್ಬೇಕಂತ ಬಂದಿದ್ಯಾ ನಮ್ಮ ಮನೆಗೆ? ಯಾಕತ್ತೆ ಹಂಗಾಡ್ತೀಯ? ದೀಪನೂ ನೋಡಿದ್ರೆ ಸಣ್ಣ ತಂದಿಟ್ಟಿದ್ಯಾ, ಅದಕ್ಕೊಂದು ಇಷ್ಟು ಬಿಟ್ಟು ಎಣ್ಣೆನ ದೀಪ ಹಚ್ಚಿದ್ದೀನಿ, ಅದಕ್ಕೂ ಹಿಂಗಾಡ್ತಿಯಲ್ಲತ್ತೆ. ಏನು ದಿನ ಎಲ್ಲ ಉರಿಯೋದೇನು ಬೇಡ, ಒಂದೇ ಒಂದು ದನಿ ಬಿಟ್ಟು ದೀಪ ಹಚ್ಚೋದು ಕಲಿ. ಇನ್ನು ಅದು ತುಂಬ ಬಿಟ್ಟು ದೀಪ ಹಚ್ಚಕ್ಕೆ ಕುಂತಿದ್ಯಲ್ಲ ನೀನು. ಯಾವಾಗ ನಮ್ಮ ಮನೆ ಬಿಡ್ತೀಯ ನೀನು? ಹೇಳ್ತಾ ಇದ್ದೀನಿ ನೋಡು, ಒಂದೇ ಒಂದು ದನಿ ಬಿಟ್ಟು ದೀಪ ಹಚ್ಚೋದು ಕಲಿಬೇಕು. ಏನಾನ ಇಷ್ಟೊಂದು ಬಿಟ್ಟು ಇನ್ನೊಂದು ಸಣ್ಣ ಬಿಟ್ಟು ದೀಪ ಹಚ್ಚಿದ್ಯಾ ಅಂದರೆ ನಾನು ಸುಮ್ಮನಿರಕ್ಕಿಲ್ಲ. ಆಯ್ತಾನೆ? ಹ್ಞೂನತ್ತೆ, ಅರ್ಥ ಆಯಿತು. ಈಗೊಸ್ಲಿ ಒಂದು ನೀಟಾಗಿ ದೀಪ ಹಚ್ಚೋಕ್ಕೂ ಬಿಡಲ್ಲ ಅಂತಾಳೆ. ಇವ್ರು ಮನೆ ಕಾಯಾಗ ಹೋಗ ಅಯ್ಯೋ ಅನ್ನಿಸ್ತಾಳೆ. ಒಂದು ಒಳ್ಳೆ ಊಟ ತಿನ್ನಂಗಿಲ್ಲ, ಏನಿಲ್ಲ ಇವಳ್ತಾಗೆ. ಗಂಡರ ಮನೆಗೆ ಹೋಗಿ ಇಸ್ಕೊಂಡು ತಿನ್ಬರಂಗಾಯತಿ. ಇಷ್ಟೊಂದು ಇದ್ರು ನಮ್ಮ ಮನೆಗೆ ಸಂಪಾದನೆ ಮಾಡಿದ್ರು. ಇವಳದೊಂದು ಏನೇ ಅದು ಗೊಣಕೆಂತಿರೋದು? ಜೋರಾಗಿ ಹೇಳೋದೇನಂತ? ಹಾಂ, ಏನಿಲ್ಲ ಕಣತ್ತೆ, ನಾನೇನು ಅಂದಿಲ್ಲ. ಈ ಮುಟ್ಟಿ ಕಿವಿನ ಎಷ್ಟು ಇದಾವು, ಎಷ್ಟು ನಿಧಾನಕ್ಕೆ ಮಾತಾಡಿದ್ರು ಕೇಳಿಸ್ಕೊಂಡ್ಬಿಡ್ತಾಳೆ ಇಂಥವೆಲ್ಲನ. ಲಲಿತಾ, ಅಲ್ಲಿ ಒಳಗಡೆ ತರಕಾರಿ ತಂದಿಟ್ಟಿದ್ದೀನಿ. ಇವತ್ತಾದ್ರೂ ತರಕಾರಿ ಸಾಂಬಾರು ಮಾಡೋದು ಕಲಿ ಹೇಳಿದ್ದೀನಿ. ದಿನ ಸಪ್ಪೆಸರು ತಿನ್ನಿಸಿ ನನಗಂತೂ ಸಾಕಾಗಿ ಹೋಯ್ತು. ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡೋಕ್ಕೂ ಆಗಲ್ಲ ನನಗೆ, ಅಷ್ಟು ಶಕ್ತಿ ಇಲ್ಲ ನನಗೇನು. ಏನಾದರೂ ಒಳ್ಳೆ ತಿಂದರೆ ಅಲ್ವಾ ಶಕ್ತಿ ಬರೋದು ನನಗೆ ಆಫೀಸಲ್ಲಿ ಕೆಲಸ ಮಾಡೋದಕ್ಕೂ. ಅಯ್ಯೋ, ನೀವು ನನಗೆ ಹೇಳಿದ್ರೆ ಏನು ಪ್ರಯೋಜನ? ನೀವು ಇದ್ದಾಳಲ್ಲ ನಿಮ್ಮಮ್ಮ, ಅವ್ರಿಗೆ ಹೇಳು.
ಅವ್ರು ಹೇಳಿದ್ರೆ ತಾನೇ ನಾನು ಮಾಡೋಕ್ಕಾಗೋದು. ಅವ್ರು ಏನು ಹೇಳ್ತಾರೋ ಅದನ್ನೇ ನಾನು ಬೇಯಿಸಾಕ್ತೀನಿ ಅಷ್ಟೇ. ಒಂದು ಏನಾದರೂ ಒಳ್ಳೇದು ಮಾಡೋಕ್ಕೆ ಬಿಡ್ತಾರ? ನಾನು ಬಂದಾಗಿಂದ ನೋಡಿದ್ದೀನಿ ಈ ಮನೆಗೆ 2 ದಿನ ಊಟ ಮಾಡಿಲ್ಲ ನಾನು ನೀಟಾಗಿ. ವರ್ಷ ಆಯಿತು ಮದುವೆ ಆಗಿ, 2 ದಿನ ಅನ್ನ ತಿಂದಿಲ್ಲ ಗೊತ್ತಾ ನನಗೆ. ಸರಿ, ಅಮ್ಮಂಗೂ ಹೇಳ್ತೀನಿ, ಕರೀಲಿ ಅಮ್ಮನ್ನ. ಅಲ್ಲೇ ಬರ್ತಾ ಇದ್ದಾರೆ ನೋಡು, ಹಿಂದೆ ನಿನ್ನಿಂದೆ. ಏನಪ್ಪ ನನ್ನೇ ಕರಿ ಅಂತ ಹೇಳ್ತಾ ಇದ್ದೆ, ಏನು ವಿಷಯ? ಅಲ್ಲ ಕಣಮ್ಮ, ನಮ್ಮಪ್ಪನೂ ಅಷ್ಟೊಂದು ಸಂಪಾದನೆ ಮಾಡಿ ಇಟ್ಟೋಗಿದ್ದಾರೆ, ನಾನು ಅಷ್ಟೊಂದು ಸಂಪಾದನೆ ಮಾಡ್ತಾ ಇದ್ದೀನಿ. ಯಾಕೆ ಒಳ್ಳೆ ಊಟ ತಿನ್ನಕ್ಕೆ ಬಿಡಲ್ಲ ಅಂತ ನೀನು. ಏನಾಗೈತಪ್ಪ ಇವಾಗ ನಾವು ತಿನ್ನೋ ಊಟಕ್ಕೆ? ಯಾಕೆ ಒಳ್ಳೆ ಊಟ ಇಲ್ವಾ ಅದು? ಏನು ಒಳ್ಳೆ ಊಟ ಅದು? ಸೆಪ್ಪೆಸ್ರು ಮುದ್ದೆ ಡೈಲಿನ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ 3 ಟೈಮು ಅದೇ ಸೆಪ್ಪೆಸ್ರು ಮುದ್ದೆ. ಯಾಕಪ್ಪ ವಾರಕ್ಕೊಂದ್ಸತಿನ ತರಕಾರಿ ಸಾರು ಮಾಡ್ತೀವಲ್ಲ? ಅದೆಲ್ಲ ಗೊತ್ತಿಲ್ಲ ಕಣಮ್ಮ ನನಗೆ. ಇನ್ನು ಮುಂದೆ ಆದರೂ ಒಳ್ಳೆ ಊಟ ಮಾಡಾಕು. ಯಾಕೆ ಪರ್ಕೆಗೆ ತಾಂಬ್ಲೇನು ಹೇಳು, ಅಲ್ಲಿ ಯಾವ್ದನ ಒಂದ ಪರ್ಕೆ ತಾಂಡು ಬಡಿದ್ರೆ ಸರಿ ಆಗ್ತೀಯ. ಯಾರು ಹೇಳ್ಕೊಟ್ರು ನಿಂಗೆ ತರಕಾರಿ ಸಾರು ಮಾಡು ಅಂಥದ್ದು ಮಾಡು ಅಂತ? ನಾನು ನಿದ್ದೆ ಇದ್ರಿಗೆ ಮಾತಾಡೋದ? ಇವಳೆಲ್ಲಿ ನಿಂತಿದ್ದಾಳಲ್ಲ ಅವಳು ಹೇಳ್ಕೊಟ್ಲಾ? ಅಲ್ಲ ಕಣಮ್ಮ, ನನಗೂ ಶಕ್ತಿ ಬೇಕು ತಾನೇ ಆಫೀಸಲ್ಲಿ ಹೋಗಿ ಕೆಲಸ ಮಾಡಿ ಬರೋಕ್ಕೆ. ಅಷ್ಟು ಸುಸ್ತಾಗುತ್ತೆ ನನಗೆ. ಮುದ್ದೆ ತಿನ್ನು, ಏನಾಗಲ್ಲ, ಸುಸ್ತು ಆಗಲ್ಲ, ಏನಾಗಲ್ಲ, ಸರಿಯಾಗುತ್ತೆ. ಮುದ್ದೆ ತಿಂದು ಹೋಗು. ಅಟ್ಲೀಸ್ಟು ಸೆಪ್ಪೆಸ್ರಿಗೆ ಉಪ್ಪು ಖಾರ ಅದನ್ನಾದರೂ ಹಾಕ್ತೀಯಾ? ಅದೂ ಇಲ್ಲ, ನೀರಾಗಿ ಮುದ್ದೆ ಎತ್ಕೊಂಡು ತಿಂದು ಹೋಗೋದಂಗೆ ಆಗುತ್ತೆ. ಆಯಿತು, ಎಲ್ಲಲ್ತಿ ಇವನಿಗೆ ಒಂದೊಂದಿಷ್ಟು ಉಪ್ಪು ಹಾಕೊಡಮ್ಮ. ಸರಿ ಅತ್ತೆ. ಹೇಳಿದ್ರೆ ಕೇಳಲ್ಲ. ಏನಾದರೂ ಒಂದು ದೊಡ್ಡದಾಗುತ್ತಲ್ಲ ಅವಾಗಲೇ ನಿನಗೆ ಬುದ್ಧಿ ಬರೋದು. ಏನಾದರೂ ಮಾಡ್ಕೊ. ಈ ಬಿನಾಲಿ ಹೇಳ್ಕೊಟ್ಲೇನೋ ನನ್ನ ಮಗನಿಗೆ, ಇಲ್ಲ ಸ್ವಲ್ಪ ಚಾಡಿನ. ಇಷ್ಟುದ್ದ ಆಗೇನೆ ಒಂದು ದಿವಸ ನಾನು ಎದುರಿಗೆ ನಿಂತ್ಕೊಂಡು ಮಾತಾಡ್ದೇ ಅಲ್ಲ, ಇವಾಗ ನೋಡು ಹೆಂಗೆ ಮಾತಾಡ್ತಾ ಇದ್ದಾನೆ. ಎಲ್ಲ ಇವಳೇ ಹೇಳ್ಕೊಟ್ಟಿರ್ತಾಳೆ ಇನ್ನೇನು. ಅಮ್ಮ ಅಮ್ಮ ಅಮ್ಮ. ಯಾಕೋ ಏನಾಯ್ತು ಹಿಂಗಳ್ತಿದ್ಯಾ? ಯಾಕೋ ಅಮ್ಮ, ಬೆಳಿಗ್ಗೆಯಿಂದ ತುಂಬ ಹೊಟ್ಟೆ ನೋವ್ತಾ ಇದೆ. ಏನಾಗಿದೆ ಅಂತ ಗೊತ್ತಿಲ್ಲ ನನಗೆ. ತುಂಬ ಅಂದರೆ ತುಂಬ ಹೊಟ್ಟೆ ನೋವು ಬಂದಿದ್ಯಮ್ಮ. ಕೆಲಸನೂ ಮಾಡೋಕ್ಕಾಗಿಲ್ಲ, ಹಂಗೆ ಓಡಿ ಬಂದುಬಿಟ್ಟಿದ್ದೀನಿ. ಯಾಕ್ರಿ ಏನಾಯ್ತು ಹಿಂಗಳ್ತಾ ಇದ್ದೀರಾ? ಯಾಕೋ ಕಣೇನಲ್ತಾ, ಬೆಳಗ್ಗೆಯಿಂದ ತುಂಬ ಹೊಟ್ಟೆ ನೋವ್ತಾ ಇದೆ. ಏನು ಹೊಟ್ಟೆ ನೋವ್ತಿದ್ಯಾ? ಮತ್ತೆ ನಡೀರಿ ಹಾಸ್ಪಿಟ್ಲಿಗಾದ್ರೂ ಹೋಗಿ ಬರೋಣ. ಏನು ಇದಕ್ಕೆಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾರೆ? ಹೋಗು, ಅಲ್ಲೊಂದು ನಿಂಬೆಹಣ್ಣು ಐತೆ, ಒಂದು ಅರ್ಧ ಒಳಕೊಯ್ದು ಜ್ಯೂಸ್ ಮಾಡಿಕೊಡು, ಒಂದು ಈಟೇಟ್ ಸಕ್ಕರೆ ಹಾಕಿ, ಸರಿಯಾಗುತ್ತೆ. ಎಲ್ಲ ಉಷ್ಣಕ ಏನೋ ಬಂದಿರುತ್ತೆ. ಅತ್ತೆ ಹಾಸ್ಪಿಟ್ಲು ವಿಚಾರದಲ್ಲೂ ಈ ಥರ ಮಾಡಬೇಡಿ ಅತ್ತೆ. ಏನಾದರೂ ಪ್ರಾಬ್ಲಮ್ ಆದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಹೇಳ್ದಷ್ಟು ಕೇಳಮ್ಮಣ್ಣಿ ನೀನು. ನಾವೇನಿಂತ ಹೊಟ್ಟೆ ನೋವು ನೋಡೇ ಇಲ್ವೇ? ಹಂಗಾದ್ರೆ ಹೇಳ್ದಷ್ಟು ಮಾಡೋದು ಕಲಿ, ಹೆಚ್ಚಿಗೆ ಮಾತಾಡ್ಬೇಡ ನೀನು. ಸರಿ ಕಣತ್ತೆ, ಆಯಿತು. ಬಂದ್ರಿ ಜ್ಯೂಸ್ ಮಾಡಿಕೊಡ್ತೀನಿ. ರೀ ಇವಾಗ ಹೆಂಗಿದ್ರಿ? ಹೊಟ್ಟೆ ನೋವು ಕಮ್ಮಿ ಆಯ್ತಾ ಸ್ವಲ್ಪ? ಇಲ್ಲ ಕಣೇನಲ್ತಿ, ಇನ್ನೂ ಕಮ್ಮಿ ಆಗಿಲ್ಲ, ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಇದು ಹೊಟ್ಟೆ ನೋವು. ಅಲ್ಲ ಇಷ್ಟೊಂದಿದ್ರು ನಿಮ್ಮಮ್ಮ ಇಷ್ಟೊಂದು ನೋವು ಅಂತ ಒದ್ದಾಡ್ತಿದ್ದೀರಾ, ಆದರೂ ಹಾಸ್ಪಿಟ್ಲಿಗೆ ಹೋಗ್ರಿ ಅಂತ ಹೇಳ್ತಾ ಇಲ್ವಲ್ರಿ? ಏನು ಬೇಕ್ರಿ ಇಷ್ಟೊಂದು ಆಸ್ತಿ ಎಲ್ಲನ? ಏನು ಮಾಡೋದೆ, ಎಲ್ಲ ನಾವು ಪಡ್ಕೊಂಬಂದಿರೋದು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನ್ರಿ ಮಾಡೋದು? ಬನ್ರಿ ನಾವೇ ಹಾಸ್ಪಿಟ್ಲಿಗೆ ಹೋಗೋಣ. ನಿಮ್ಮಮ್ಮ ಕೇಳ್ದಲೇನಾ? ಸುಮ್ಮನೆ ಇದೆ, ಗೊತ್ತಾದರೆ ಸುಮ್ಮನೆ ಜಾಡು ರಂಪ ಮಾಡಿಬಿಡ್ತಾಳೆ ನಮ್ಮವ್ವ. ಏನಪ್ಪ ಕಮ್ಮಿ ಆಯ್ತಾ ಹೊಟ್ಟೆ ನೋವು ಬಂದಿತ್ತು? ಇಲ್ಲ ಕಣಮ್ಮ, ಇನ್ನೂ ಜಾಸ್ತಿನೇ ಆಗ್ತಾ ಐತೆ. ಅತ್ತೆ ಇವಾಗಲೂ ನೆಗ್ಲೆಕ್ಟ್ ಮಾಡಬೇಡಿ ಕಣತ್ತೆ. ಬನ್ನಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಒಂದ್ಸಲನ. ನೋಡನಿರಮ್ಮ, ಏನು ಒಂದೇ ದಿನಕ್ಕೆ ಕಮ್ಮಿ ಆಗಿಬಿಡುತ್ತೆ ಕುಡಿದ ತಕ್ಷಣ? 1 ಗಂಟೆ ನೋಡನಿರು, ಒಂದು ಸ್ವಲ್ಪ ಹೊತ್ತು ಮಲಿಕಳಪ್ಪ. ಒಂದು ಎಳ್ನೀರು ಕೀಳಿಸ್ಕೊಂಬತ್ತೀನಿ, ಹೋಗಿ ಎಳ್ನೀರು ಕುಡಿವಿಂತ ನೋಡೋಣ. ಸರಿ ಕಣಮ್ಮ. ಏನ್ರಿ ನಿಮ್ಮವ್ವ ಮಗ ಇಷ್ಟೊಂದು ಗೋಳಾಡ್ತಿದ್ರು ಬಾರಪ್ಪ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಒಂದು ಮಾತು ಹೇಳಲ್ವಲ್ರಿ? ಏನು ಇಷ್ಟೊಂದು ಜಿಪ್ಪಣ? 1 ಗಂಟೆಯ ನಂತರ ಎಳ್ನೀರು ಕುಡ್ದಲ್ಲ ಕಮ್ಮಿ ಆತೇನಾ? ಇಲ್ಲ ಕಣಮ್ಮ, ಇನ್ನೂ ಜಾಸ್ತಿನೇ ಆಗ್ತಾ ಐತೆ. ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, ನಾನು ಸತ್ತೋಗ್ತೀನಿ ಅನ್ನಿಸ್ತಾ ಐತೆ. ಅತ್ತೆ ಇವಾಗಲಾದರೂ ಬನ್ನಿ ಅತ್ತೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಇರು ನೋಡೋಣ, ಏನು ಇನ್ನೂ ಬಂದು 1-2 ಗಂಟೆ ಆಗುತ್ತೆ ಹೊಟ್ಟೆ ನೋವು ಬಂದವನಿಗೆ. ಅಷ್ಟಕ್ಕೆ ಏನು ಆಸ್ಪತ್ರೆನಾ? ನೋಡೋಣ ಇರು ಕಮ್ಮಿ ಆಗುತ್ತೇನೋ. ಯಾಕಣ್ಣ ಹಿಂಗೆ ಕಳ್ತಾ ಇದೆಯಾ? ಏನಾಯ್ತಣ್ಣ? ಯಾಕೋ ಕಣೆ ಬೆಳಗ್ಗೆಯಿಂದ ಹೊಟ್ಟೆ ನೋವು ಅಂತ ಒಂದೇ ಸಂಖ್ಯೆ ಹೇಳ್ತಾ ಇದ್ದಾರೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲ ನಿಮಗೆ ಬುದ್ಧಿ ಐತೋ ಇಲ್ವೋ? ಆ ಅಣ್ಣ ಬೆಳಗ್ಗೆಯಿಂದ ಹೊಟ್ಟೆ ನೋವು ಅಂತೀರಾ, ಆಸ್ಪತ್ರೆಗನ ಕರ್ಕೊಂಡು ಹೋಗ್ಬೇಕು ತಾನೆ? ನಮ್ಮ ಅತ್ತಿಗೆ ಹೇಳಿದ್ರೆ ಅರ್ಥನೇ ಮಾಡ್ಕೊತಿಲ್ಲ ಕಣೆ. ಅಲ್ಲ ಕಣಜ್ಜಿ, ನಿನಗಾದ್ರೂ ಏನು ಗೊತ್ತಾಗುತ್ತೋ ಗೊತ್ತಾಗಲ್ವೋ? ಏನು ಇರೋನೊಬ್ಬ ಮಗ ಏನು ಮಾಡ್ತೀಯ ಸಂಪಾದನೆ ಮಾಡಿ? ಅವನು ಕಳ್ಕೊಂಡ್ಮೇಲೆ ಏನಿರುತ್ತೆ ಹೇಳು? ಆ ಅಣ್ಣಗೆ ಏನೋ ಒಂದು ಈಟ್ ಹೆಚ್ಚು ಕಮ್ಮಿ ಆದರೆ ನೀನು ಸಂಪಾದನೆ ಮಾಡಿ ಕೂಡಿಕ್ಕಿದ್ದೆಲ್ಲ ಯಾರಿಗೆ ಕೊಡ್ತೀಯ? ನೀನು ಏನ್ರಾಗನ ಜಿಪ್ಪುನ್ತನ ಮಾಡು, ಇಂಥ ಆರೋಗ್ಯದಲ್ಲೆಲ್ಲನ ಜಿಪ್ಪುನ್ತನ ಮಾಡೋಕೆ ಹೋಗ್ಬೇಡ ನೀನು. ಹೋಗಿ ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಅಣ್ಣನ, ಏನೇನೋ ಸತ್ಕಿತ್ತು ಓದತ್ತು. ಕಣೆ ನಂಗೆ ಅರ್ಥನೇ ಆಗಲಿಲ್ಲ ನೋಡಿ. ಇರೋನೊಬ್ಬ ಮಗುಗೆ ಅಂತಲೇ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ಅವನಿಗೆ ಏನಾದರೂ ಆದರೆ ಏನು ಮಾಡೋದು? ಇವಾಗಲೇ ಕರ್ಕೊಂಡು ಹೋಗ್ತಿದ್ದೀರಮ್ಮ ಆಸ್ಪತ್ರೆಗೆ. ಡಾಕ್ಟ್ರೇ ನಮ್ಮ ಮನೆಯವ್ರಿಗೆ ಏನಾಗಿದೆ? ಬೆಳಗ್ಗೆಯಿಂದ ಹೊಟ್ಟೆ ನೋವು ಅಂತ ಒಂದೇ ಸಮ ಕಳ್ತಾ ಇದ್ದಾರೆ. ನೋಡಿ ಹೇಳಿ ಡಾಕ್ಟ್ರೆ ಬೇಗ ಏನಾಗಿದೆ ಅಂತ.
ಇರಮ್ಮ ಒಂದು ನಿಮಿಷ, ಈಗಿನೂ ಬಂದಿದ್ದೀನಿ, ಚೆಕ್ ಮಾಡಿ ಹೇಳ್ತೀನಿ. ಹೊಟ್ಟೆ ನೋವೆಲ್ಲ ಆಗೆಲ್ಲ ನೋಡಿ ಹೇಳೋಕ್ಕಾಗಲ್ಲ. ಒಂದು ಸ್ಕ್ಯಾನಿಂಗ್ ಬರೆದಿದ್ದೀನಿ, ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬನ್ನಿ, ಆಮೇಲೆ ರಿಪೋರ್ಟ್ ನೋಡಿ ಹೇಳ್ತೀನಿ ನಾನು. ಬೇಗ ನೋಡಿ ಡಾಕ್ಟ್ರೆ, ನನ್ನ ಮಗ ಬೆಳಗ್ಗೆಯಿಂದ ಹೊಟ್ಟೆ ನೋವು ಅಂತ ಹೇಳ್ತಾನೇ ಇದ್ದಾನೆ. ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬನ್ನಿ, ರಿಪೋರ್ಟ್ ನೋಡಿ ಆಮೇಲೆ ಏನಾಗಿದೆ ಅಂತ ಹೇಳ್ತೀನಿ ನಾನು. ಸರಿ ಡಾಕ್ಟ್ರೆ. 1 ಗಂಟೆಯ ನಂತರ. ಏನಮ್ಮ, ನಿಮ್ಮ ಮಗುಗೆ ತರಕಾರಿ ಸೊಪ್ಪು ಎಲ್ಲ ಕೊಡೋದೇ ಇಲ್ವೋ? ಯಾಕೆ ಡಾಕ್ಟ್ರೆ, ಏನಾಗಿದೆ? ನೀಟಾಗಿ ಊಟ ಮಾಡಿದೆ, ಅವನಿಗೆ ಪೌಷ್ಟಿಕಾಂಶ ಏನು ಸಿಗದೆ ಕಳ್ಳು ಉಂಡುಗಟ್ಕೊಂಡ್ಬಿಟ್ಟಿದೆ. ಅದು ಏನಾದರೂ ಇವಾಗ ಆಪ್ರೇಷನ್ ಮಾಡಲಿಲ್ಲ ಅಂದರೆ ನಿಮ್ಮ ಮಗನ ಜೀವಕ್ಕೆ ಆಪತ್ತು. ಹೌದಾ ಡಾಕ್ಟ್ರೆ, ಅದೇನು ಆಪರೇಷನ್ ಬೇಗ ಮಾಡಿ ಡಾಕ್ಟ್ರೆ, ನನ್ನ ಮಗನ ಉಳಿಸ್ಕೊಡಿ ಡಾಕ್ಟ್ರೆ, ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ. ಸರಿ, ಆಪ್ರೇಷನ್ಗೆಲ್ಲ ರೆಡಿ ಮಾಡ್ಕೋತೀನಿ. ನೋಡಿ ಅತ್ತೆ, ನಿಮ್ಮ ಚಿಕ್ಕುಂತನದಿಂದ ಇವತ್ತು ಏನು ಅವಸ್ಥೆ ಬಂತು ನನಗೆ ಅಂತನ. ಅವತ್ತು 100 ರೂಪಾಯಿ ಕೊಟ್ಟು ತರಕಾರಿ ತಿಂದಿದ್ರೆ ಇವತ್ತು ಈ ಆಪ್ರೇಷನ್ನು ಎಲ್ಲ ಬೇಕಾಗೇ ಇರಲಿಲ್ಲ. ನೀವು ಜಿಪುಣತನ ಮಾಡೋಕ್ಕೋಗಿ ನನ್ನ ಗಂಡನ್ನ ಹಾಳು ಮಾಡಿಬಿಟ್ರಿ ನೀವು. ಹ್ಞೂನಮ್ಮ, ಇವಾಗ ಬುದ್ಧಿ ಬಂತು. ಕೆಟ್ಟಾಗ ಬುದ್ಧಿ ಬರುತ್ತೆ ಅಂತವಲ್ಲ, ಹಂಗಾಯಿತು. ಎಲ್ಲ ನನ್ನಿಂದನೇ ಆಗಿದ್ದು, ನನ್ನ ಜಿಪುಣತನದಿಂದನೇ ನನ್ನ ಮಗುಗೆ ಈ ಅವಸ್ಥೆ ಬಂದಿದ್ದು. ಈಗ ಆಗೋಗಿರೋದು ಆಗೋಗಿದೆ. ಇನ್ನು ಮುಂದೆ ಆದ್ರೂ ಚೆನ್ನಾಗಿರಿ ಅತ್ತೆ. ಹ್ಞೂನಮ್ಮ, ಇನ್ನು ಮುಂದೆ ಆದ್ರೂ ಚೆನ್ನಾಗಿ ನೋಡ್ಕೋತೀನಿ. ಏನು ಅತ್ತೆ ಸೊಸೆ ಮಗ ಎಲ್ಲರೂ ಇಷ್ಟು ಖುಷಿಯಾಗಿ ನಿಂತಿದ್ದೀರಲ್ಲ ಮಾತಾಡ್ಕೊಂಡು? ಏನಿಲ್ಲ ಕಣೆ, ಹಂಗೆ ಸುಮ್ಮನೆ ನಿಂತಿದ್ವಿ ಮಾತಾಡ್ಕೊಂಡು. ಇವಾಗ ಹೆಂಗಿದಾರಮ್ಮ ನಿಮ್ಮ ಜಿಪುಣತ್ತೆ? ಏನಿಲ್ಲ ಕಣೆ, ಇವಾಗ ನಮ್ಮ ಅತ್ತೆ ತುಂಬ ಧಾರಾಳ ಆಗಿದ್ದಾರೆ. ಏನು ಬೇಕು ಅದು ದಿನಕ್ಕೆ ಮನೇಲಿ ಎಷ್ಟು ಥರ ಅಡುಗೆ ಮಾಡಿಸ್ತಾರೆ ಗೊತ್ತಾ? ವೆರೈಟಿ. ಅದು ಕೂಲಿಯವ್ರನ್ನ ಇಟ್ಟಿದ್ದಾರೆ ಮನೇಲಿ ಅಡುಗೆ ಮಾಡೋದಕ್ಕೆ ಅಂತನೇನ. ಹೆಂಗೋ ಬಿಡು, ಕೊನೆಗೂ ನಿಮ್ಮ ಜಿಪುಣತ್ತೆ ಬದಲಾದಲ್ಲ. ನಮ್ಮ ಮನೆಗೆ ಬಂದು ಊಟ ಮಾಡೋದು ತಪ್ಪು ನಿಮಗೆ. ಏನು ಲಲಿತಾ, ಹೋಗಿ ಅವ್ರ ಮನೇಲಿ ಊಟ ಮಾಡ್ತಿದ್ದ ಡೈಲಿ ನೀನು? ಇನ್ನೇನು ಮಾಡ್ತಾ ಹೇಳಿ, ನೀವು ಸಪ್ಪೆಸರು ಮುದ್ದೆ ಕೊಟ್ಟರೆ ಅವಳಿಗೆ ಊಟ ಮಾಡೋಕ್ಕಾಗುತ್ತಾ ಡೈಲಿ? ಅದಕ್ಕೆ ನಮ್ಮ ಮನೇಲಿ ಬಂದು ತರಕಾರಿ ಅನ್ನ ನಾನು ಏನಾದರೂ ಮಾಡಿದರೆ ತಿಂದು ಬರೋಳು ಅವಳು. ಹ್ಞೂ ಅತ್ತೆ, ನನಗೆ ಆ ಸಪ್ಪೆಸರು ಮುದ್ದೆ ತಿಂದು ರೂಢಿ ಇಲ್ಲ, ಅದಕ್ಕೆ ಇವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ತಿದ್ದೆ. ಇನ್ನು ಮುಂದೆ ಎಲ್ಲ ಹಂಗೆ ಮಾಡೋಕೆ ಹೋಗ್ಬೇಡ. ನಿಂಗೆ ಏನು ಬೇಕೋ ಆ ಕೂಲಿಯವ್ರ ಹತ್ರ ಹೇಳಿಸ್ಕೊಂಡು ಮಾಡ್ಕೊಂಡು ಊಟ ಮಾಡು. ಹಂಗೆ ನಾನು ನಿನ್ನ ಫ್ರೆಂಡನ್ನು ಕರೆದು ಅವಳಿಗೆ ಏನು ಬೇಕೋ ಅದನ್ನು ಮಾಡಿಸಿ ಕೊಡು. ಸರಿ ಅತ್ತೆ. ಸರಿ ಕಣ್ರಪ್ಪ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಜಿಪುಣತ್ತೆದು. ಈ ಜಿಪುಣತ್ತೆ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಿದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ. ಥ್ಯಾಂಕ್ ಯು ಫಾರ್ ವಾಚಿಂಗ್.